ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ಒಳ್ಳೆ ಹೆಸರಿಟ್ಟಿದ್ದೇನೆ ನಾನು, ಕಲರ್ಫುಲ್ ಲೋಕ ಅಂತ. ಕಲರ್ಫುಲ್ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದು ನಮ್ಮ ರಿಲೇಟಿವ್ ಮನೇಲಿರುವಂಥ ನಾಯಿ. ಇದರ ಹೆಸರು, ಒಂದರದ್ದು ಸ್ಕೂಬಿ ಅಂತ, ಇದು ಸ್ಕೂಬಿ, ಇನ್ನೊಂದರದ್ದು ರೆಕ್ಸಿ ಅಂತ ಹೆಸರು. ಎರಡು ನಾಯಿಗಳಿದೆ. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಅದರ ನಾಯಿದು ಹೆಸರು ಜರ್ಮನ್ ಶೆಫರ್ಡ್ ಅಂತೇಳಿ ಹೆಸರು. ಇದು ನಾಯಿ ಮರಿ ಎಲ್ಲ ಇಟ್ಟಿತ್ತು ನಾಯಿ, ಅದನ್ನೆಲ್ಲ ಸೇಲ್ ಮಾಡಿದ್ದಾರೆ. ಇವಾಗ ಮರಿ ಇಡಲಿಲ್ಲ, ಬಟ್ ಇದು ಇದೆ. ಅದ್ರ ಜೊತೆ ನಾನು ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದೆ. ನಮ್ಮ ಮನೆಯಲ್ಲ, ರಿಲೇಟಿವ್ ಮನೆಯಲ್ಲಿ. ನಾನು ಮೊದಲು ಬಾಡಿಗೆ ಮನೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನೊಂದು ಬೆಕ್ಕಿನ ಮರಿಯನ್ನೆಲ್ಲ ಸಾಕಿದೆ. ಅದು ಬೆಕ್ಕು ನೋಡಿ, ಎಲ್ಲ ಮಂಚದಲ್ಲೇ ಮಲಗ್ತಿದ್ದದ್ದು. ಅದಕ್ಕೆ ಎಂತ ಹೇಳ್ತಾರೆ, ರಾಜಾರಾಣಿಯ ಯೋಗ. ಓಕೆ, ಇಲ್ಲಿ ನಾನು ನನ್ನ ತಮ್ಮ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗೆ ನಾನು ಅವನಿಗೆ ಯಾವುದೋ ಒಂದು ಅವನಿಗೆ ಓದಲಿಕ್ಕೋಸ್ಕರ ಬುಕ್ಸ್ ಎಲ್ಲ ನನ್ನ ಮನೆಯಲ್ಲಿತ್ತು, ಅದನ್ನೆಲ್ಲ ಕೊಡಲಿಕ್ಕೆ ಅಂತೇಳಿ ನಾನು ಬಾಗಲಕೋಟೆಗೆ ಹೋಗಿದ್ದೆ. ಹಾಗೆ ನಾನು ನನ್ನ ತಮ್ಮನ ಜೊತೆ ಸ್ವಲ್ಪ ಸುತ್ತಾಡಲಿಕ್ಕೆ ಹೋದದ್ದು. ಬಾಗಲಕೋಟೆಯಲ್ಲೆಲ್ಲ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಏನು ಹೇಳ್ತಾರೆ, ತುಂಬ ರಮಣೀಯ ಜಾಗಗಳಿದೆ. ಒಂಥರ ಹಳೆಯ ಕಾಲದ ಎಲ್ಲ ಪ್ಲೇಸಸ್ ತುಂಬಾ ಇದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮತ್ತು ತುಂಬ ಪ್ಲೇಸಸ್ ಇದೆ. ಮತ್ತು ಇದೆ ಡ್ಯಾಮು, ಅದು ಇದೆಲ್ಲ ಇದೆ ತುಂಬ. ಆಲಮಟ್ಟಿ ಡ್ಯಾಮ್ ಅದೆಲ್ಲ ತುಂಬ ಹತ್ತಿರ ಬಾಗಲಕೋಟೆಯಲ್ಲಿ. ನಾನು ಹಾಗೆ ತಿರುಗಾಡಲಿಕ್ಕೆ ಹೋಗುವಾಗ ಈ ರೀತಿ ಸುತ್ತಾಡಿದೆ. ನಾನು ಕೂಡ ಮೊದಲನೇ ಬಾರಿ ಹೋದದ್ದು. ನಾನು ಬೈಕಲ್ಲಿ ಹೋದದ್ದು, 2 ವೀಲರಲ್ಲಿ ಹೋಗಿರುವಂಥದ್ದು. ಎಷ್ಟು ಸುತ್ತಾಡಿ ಅಂತ ಹೇಳಿದರೆ ತುಂಬ ಸಾಕಾಗಿ ಹೋಗಿತ್ತು. ಯಾಕೆ ನನಗೆ ಬೈಕ್ ರೈಡೆಲ್ಲ ಅಂದರೆ ತುಂಬ ಇಷ್ಟ. ನನಗೆ ತುಂಬ ಲಾಂಗ್ ಜರ್ನಿ ಎಲ್ಲ ಹೋಗೋದಂದರೆ. ಬಟ್ ನನಗೆ ತಮ್ಮನೊಟ್ಟಿಗೆ ಹೋಗಿ ಉಂಟಲ್ಲ ಸುಸ್ತಾಗಿದೆ. ಯಾಕಂತ ಹೇಳಿದರೆ ಒಂದು 200 ಕಿಲೋಮೀಟರ್ ಏನೋ ಹೋಗಿದ್ದೇವಾ ಅಂತ ನಾವು ಸುತ್ತಾಡಲಿಕ್ಕೆ ಒಂದೇ ದಿನದಲ್ಲಿ. ಹೋಗಲಿಕ್ಕೆ 100, ಬರಲಿಕ್ಕೆ 100. ಫುಲ್ಲು ಎಲ್ಲ ಬೆನ್ನು ಅದು ಇದು ನೋವೆಲ್ಲ ಸುಸ್ತಾಗಿತ್ತು. ಒಂದೇ ದಿನದಲ್ಲಿ ಎಲ್ಲ ಪ್ಲೇಸ್ ಸುತ್ತಾಡಿದ್ದು ನಾವು. ಇದು ಕೂಡಲ ಸಂಗಮ, ಅಲ್ಲೆಲ್ಲ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸ್, ಒಂದಕ್ಕೊಂದು ಒಂದು ಚೆನ್ನಾಗಿದೆ. ನೀವೆಲ್ಲರಿಗೆ ಏನಾದರೂ ಸಮಯ ಸಿಕ್ಕರೆ ರಜಾ ದಿನಗಳಲ್ಲೆಲ್ಲ ಹೋಗಿ. ಅಂದರೆ ದೂರ ಇದೆ, ತುಂಬ ಲಾಂಗ್ ಜರ್ನಿ. ಫುಲ್ಲು ರಾತ್ರಿ ಕೂತ್ರೆ ಬೆಳಿಗ್ಗೆ ಮುಟ್ಟೋದು. ಬಸ್ಸಲ್ಲಿ ಹೋಗಿರುವಂಥದ್ದು ನಾನು, ಸ್ಲೀಪರ್ ಬಸ್ಸಲ್ಲಿ ಹೋಗಿರುವಂಥದ್ದು. ಸ್ಲೀಪರ್ ಬಸ್ಸಲ್ಲಿ ಸಹ ನಾನು ಮಂಗಳೂರಿಂದ ಹೋಗಿದ್ದು. ಅದು ಮೇಲ್ಗಡೆ ಸೀಟ್ ಸಿಕ್ಕಿತ್ತು ನನಗೆ. ಮೇಲ್ಗಡೆ ಸೀಟಲ್ಲಿ ಜನ್ಮ ಸಾರ್ಥಕವಾಗಿ ಹೋಗಿದೆ. ನನಗೆ ಸಾಕಾಗಿ ಹೋಗಿದೆ. ಅದು ಸಿಂಗಲ್ ಸೀಟ್ ಲೆಫ್ಟ್ ಸೈಡಲ್ಲಿ. ಹೋಗಬೇಕು, ಒಳ್ಳೆ ಯಾರಾದರೂ ಇದ್ದರೆ ಆಗುತ್ತೆ. ನಾನು ಒಬ್ಬಳೇ ಹೋಗಿರುವಂಥದ್ದು, ಬುಕ್ಸ್ ಎಲ್ಲ ಇಟ್ಕೊಂಡು. ಖುಷಿಯಾಯಿತು, ಹೋದದಕ್ಕೆ ಒಂದು ನನ್ನ ಜನ್ಮ ಸಾರ್ಥಕವಾಯಿತು. ಇದು ಕೂಡಲ ಸಂಗಮ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ. ಜನರೆಲ್ಲ ತುಂಬಾ ಬರ್ತಾ ಇದ್ದಾರೆ. ತುಂಬ ಒಳ್ಳೆ ಜಾಗಗಳಿಗೆ, ಒಳ್ಳೆ ಅಂತ ಹೇಳಿದರೆ ಅಷ್ಟು ಚೆಂದ ಜಾಗಗಳಿವೆ. ತುಂಬಾ ಖುಷಿಯಾಯಿತು ನನಗೆ ಸುತ್ತಾಡಿ. ಓಕೆ, ನಾವು ಪುಸ್ತಕದಲ್ಲೆಲ್ಲ ಓದಿರ್ತೇವಲ್ವ, ಏನು ಬಸವಣ್ಣನವ್ರದ್ದು, ಇವರದು ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಇಂಥದ್ದಿದೆಯಲ್ಲ. ನಮಗೆ ಪುಸ್ತಕದಲ್ಲಿ ಹೋಗುವಾಗ ಅಷ್ಟೇನು ಗೊತ್ತಾಗೋದಿಲ್ಲ, ಬಟ್ ನೋಡಿದರೆ ಅಂತ ಏನು ಹೇಳೋದು, ವರ್ಣಿಸಲಿಕ್ಕೆ ಅಸಾಧ್ಯವಾಗಿದೆ. ಜನರು ಸಹ ಒಳ್ಳೆ ಇದ್ದಾರೆ. ಅಲ್ಲಿದ್ದು ಆಹಾರ ಎಲ್ಲ ನಮಗೆ ಅಷ್ಟು ಶೂಟ್ ಆಗೋದಿಲ್ಲ, ಮಂಗಳೂರಿನವರಿಗೆಲ್ಲ. ಅಲ್ಲೆಲ್ಲ ರೊಟ್ಟಿ, ಚಟ್ನಿ ಆ ರೀತಿಯೆಲ್ಲ ಇರುತ್ತೆ. ಹಾಗೆ ಅಲ್ಲಿ ನೋಡಿ ಟ್ರ್ಯಾಕ್ಟರಲ್ಲೆಲ್ಲ ಇರುತ್ತೆ. ಮತ್ತು ಈ ಥರ ಎಲ್ಲ ಏನು ಹೇಳ್ತಾರೆ, ಎತ್ತುಗಳಲ್ಲೆಲ್ಲ ಎತ್ತಿನ ಬಂಡಿ ಅದು ಇದೆಲ್ಲ ಇರುತ್ತೆ. ಮತ್ತು ಈ ಹಂದಿಗಳೆಲ್ಲ ಉಂಟಲ್ಲ, ರೋಡಲ್ಲೆಲ್ಲ ಬಿಟ್ಟಿರ್ತಾರೆ. ಏನು ಪ್ರಾಬ್ಲಮ್ ಕೊಡೋದಿಲ್ಲ, ಬಟ್ ಅದೆಲ್ಲ ನನಗೆ ಏನೋ ಒಂಥರ ವಿಚಿತ್ರ ಅನಿಸಿತು. ಬಟ್ ಒಬ್ಬರೊಬ್ಬರ ಜೀವನ ಶೈಲಿ ಒಂದೊಂದಿರುತ್ತಲ್ಲ, ಹಾಗೆ ಎಲ್ಲರ ಜೀವನ ಶೈಲಿಯನ್ನು ನಾವು ಗೌರವಿಸಬೇಕಾಗುತ್ತೆ. ಗೊತ್ತಾಯಿತು ನೋಡಿ ಎಷ್ಟಿದೆ ಅಂತ. ತುಂಬ ನೋಡಲಿಕ್ಕೆ ಖುಷಿಯಾಗುತ್ತೆ. ನಾವು ಒಂದು ಚಿಕ್ಕದಾದ ಒಂದು ಅದೇ ಪಾನಿಪುರಿ ಅದು ಇದೆಲ್ಲ ಎಲ್ಲ ಕಡೆ ಇರುತ್ತಲ್ಲ, ಇದೊಂದು ಎಂತ ಹೇಳ್ತಾರೆ, ಇಡೀ ದೇಶವ್ಯಾಪ್ತಿ ಇದೆಯಾ ಅಂತ ಅಲ್ವಾ. ನಾವೊಂದು ಏನಷ್ಟೇ ನಮ್ಮ ಹತ್ರ ಹಣ ಸಹ ಇರಲಿಲ್ಲ ಆವಾಗ. ನಾವೆಂತ ಪಾನಿಪುರಿ ಒಂದು ತಿಂದ್ವಿ. ಅದನ್ನು ಚಿಕ್ಕದಾಗಿ ನಾನೊಂದು ತುಣುಕು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಹಾಗೆ ಮತ್ತು ಇದು ನನಗೆ ನಿಜವಾಗಿ ಪ್ಲೇಸ್ ಎಲ್ಲ ಹೆಸರೇ ನೆನಪಿಲ್ಲ ಇವಾಗ. ನಾನೆಲ್ಲ ಸುತ್ತಾಡಿದ್ದು ತುಂಬಾ ಜಾಗ. ಇಲ್ಲಿ ಒಳ್ಳೆ ಇದೆ, ಒಂಥರ ಪಾರ್ಕ್ ಟೈಪು, ಮತ್ತು ಅದು ಇದೆಲ್ಲ ನೋಡಲಿಕ್ಕೆಲ್ಲ ಒಳ್ಳೆ ಇದೆ. ನೀವು ಸಹ ಒಂದ್ಸಲ ಹೋಗಿ, ಜೀವನದಲ್ಲಿ ಏನೋ ಹೋಗಿ ಅಂತ ಹೇಳ್ತಾರೆ, ಸುತ್ತಾಡಬೇಕು, ನೋಡಬೇಕು ಜಾಗಗಳನ್ನೆಲ್ಲ. ಆವಾಗ ಮಾತ್ರ ಮನಸ್ಸಿಗೆ ಒಂದು ಸಮಾಧಾನ ಆಗೋದು ನಮಗೆ, ಹೌದಲ್ವಾ. ಸುಮ್ಮನೆ ಇದರ ವೀಡಿಯೋದಲ್ಲಿ ನೋಡಿ ಖುಷಿ ಪಡ್ತೇವೆ, ಹಾಗೇನಿಲ್ಲ, ಬಟ್ ನೋಡಿದರೆ ಅದು ಒಂದು ಖುಷಿ. ಇಲ್ಲಿ ನಮ್ಮ ರಿಲೇಟಿವ್ ಮನೆಯಲ್ಲಿ ಅಲ್ಲಿ ಗಿಳಿತ್ತಲ್ಲ, ಅದೊಂದು ಯೆಲ್ಲೋ ಕಲರ್, ಅದರದ್ದು ಇದು ರೆಕ್ಕೆ ಕಟ್ ಮಾಡಲಿಕ್ಕೆ ಬಂದಿದ್ದರು. ಅದು ತುಂಬ ರೆಕ್ಕೆ ಬೆಳೆದ್ರೆ ಉಂಟಲ್ಲ, ಅದು ಹಾರ್ತದಲ್ವ ದೂರದೂರ. ಹಾಗೆ ಅದು ಅವರೇ ಬರ್ತಾರೆ, ಅಂಗಡಿಯವರು ಯಾರು ಕೊಡ್ತಾರೆ ನೋಡಿ, ಅದೇ ಅಂಗಡಿಯವರೇ ಮನೆಗೆ ಬಂದೆಲ್ಲ ಕಟ್ ಮಾಡಿ ಹೋಗ್ತಾರೆ. ಇಲ್ಲದಿದ್ದರೆ ನಾವು ಗಿಳಿಯನ್ನು ಕೊಂಡೋಗಿ ಅಂಗಡಿಗೆ ಹೋಗಬೇಕು. ಇದು ಕೆಲವೊಂದು ಇರುತ್ತೆ. ಇದಕ್ಕೆ ನೀವು ಈಗ ಅಂದ್ಕೊಂಡಿರ್ಬೋದು, ಪಕ್ಷಿಗಳಿಗೆಲ್ಲ ಫ್ರೀಡಮ್ ಬಿಡಬೇಕು ಅಂತ. ಬಟ್ ಇಂಥದ್ದೇ ಶಾಪೆಲ್ಲ ಇರ್ತದಲ್ಲ, ಪಕ್ಷಿಗಳನ್ನು ಈ ಥರ ಸೇಲ್ ಮಾಡೋ ಪಾರಿವಾಳ ಅದು ಇದು ಎಲ್ಲ. ಹಾಗಾದರೆ ಅವ್ರಿಗೇನಂತೀರ?
ಹೌದಾ ಇಲ್ಲ ಎಲ್ಲ ಹಾಗೇನೆ. ಈಗ ಪ್ರಾಣಿಗಳಿಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ತೇವೆ ನಾವು. ಮೀನು ಕೋಳಿ ಅದು ಇದು ಕುರಿ ಅದು ಇದೆಲ್ಲ ಪ್ರಾಣಿ ಅಲ್ವಾ, ನಾವು ಕಡಿತೇವೆ ತಿಂತೇವೆ. ಹೌದಲ್ಲ ಹಂಗೆ. ಇದು ನನ್ನ ತವರು ಮನೆಯಲ್ಲಿ ಇದು ನಾಯಿ ಸತ್ತೋಯ್ತು. ಇದರ ಹೆಸರು ನಾನು ರಾಣಿ ಅಂತ ಇಟ್ಟಿದ್ದೆ. ಇದು ನಮ್ಮ ಮನೆಗೆ ಬಂದಿರುವಂಥ ನಾಯಿ. ಇದು ಅಂತ ಹೇಳಿದರೆ ಮನೆಗೆ ಬಂದಿರುವ ನಾಯಿಯನ್ನು ಸಾಕಬಾರ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಬೇರೆ ನಾಯಿ ಸೇರಲಿಲ್ಲ, ಅದಕ್ಕೆ ಬಂದದ್ದು ಹೆಣ್ಣು ನಾಯಿ ರಾಣಿದ್ದು. ತುಂಬ ಸಲ ಮರಿ ತೆಗೆದಿದ್ದೆ, ಮತ್ತೆ ಏನೋ ಹುಷಾರಿಲ್ಲದೆಲ್ಲ ಸತ್ತೋಯ್ತು. ನಾನು ಮನೆಗೆ ಹೋಗಿದ್ದಾಗ ಅಮ್ಮ ಇರಲಿಲ್ಲ ಒಂದು ಟೈಮಲ್ಲಿ. ಆವಾಗ ಏನು ಗೊತ್ತುಂಟು, ಗ್ಯಾಸಲ್ಲಿ ಕುಕ್ಕರಲ್ಲಿ ಇದು ನಾನು ರೈಸ್ ಇಟ್ಟದ್ದು, ಅದು ಗ್ಯಾಸ್ ಅದು ಹಾಳಾಗಿತ್ತು. ಅದು ಹೇಗೆ ಹೋಗುತ್ತೆ ನನಗೇನೆ ಶಾಕ್ ಆಯಿತು. ನನಗೆ ಬಿಸಿ ಆಗೋ ತನಕ ಗೊತ್ತಾಗಲಿಲ್ಲ. ಯಾವಾಗ ಅದು ಸ್ವಲ್ಪ ಬಿಸಿಯಾಗಿ ಈ ಥರ ಲೀಕೇಜ್ ಆಗಲಿಕ್ಕೆ ಸ್ಟಾರ್ಟ್ ಮತ್ತೆ ಮೆಲ್ಲ ಆಫ್ ಮಾಡಿ ಮತ್ತೆ ಫುಲ್ ಗ್ಯಾಸ್ ಎಲ್ಲ ಹೋದ್ಮೇಲೆ ಮತ್ತೆ ಇದು ಮಾಡಿದೆ. ಹೀಗೇ ಬೇಯಿಸಿದೆ ಆ ಥರ. ಅಂದರೆ ಮನೆಯಲ್ಲೆಲ್ಲ ಒಲೆಯಲ್ಲಿ ಬೇಯಿಸೋದಲ್ಲ ಹಾಗೆ. ಬೆಕ್ಕಿನ ಮರಿ ಪನೆ ಪನೋಡ್ ತಂಗೆ ಅಪ್ಪೆ ಅಂದ್ ಪನೆ ಆರದೆ ಪನ ಅಪ್ಪೆ ಅಪ್ಪೆ ಪನ್ನದಾಗೆ ತಂಗೆ ಎಂಚಿನ ಅವೆಂಚಿನ ಒಂದು ಎಂಚಿನ ತಂಗೆ ಕಣ್ಣು ಗುರುವಾಡಜ್ಜಿ ಎಲ್ಲೇ ಚೇರು ಓಚೇರು ಎಲ್ಲ ಹೆಂಗೆ ಗೊತ್ತಿಚ್ಚಿ ಓವ ಓಲ್ಪ ಬಂಗಾರೆ ಹೋಯ್ ಓಚೇರು ನಿನ್ನ ಅಲ್ಲಿ ಬರ್ಸ ಬಂಗಾರಿ ಕಾರ ಕಾರ ತಿಕ್ಕು ಎಲ್ಲ ಪೋ ಹೌಚೇರಾ ಉಂತೊಂದು ಇಂಚೆ ಉಂಟು ಬಲ ಇಂಚುಂಟು ಪೂರ ಬರ್ಸದ ನೀರು ಗಲೀಜು ಕಾರ್ ಪೂರ ಪುರಿ ತಿನ್ಪುಂಡು ಬಂಗಾರಿ ಇಂದ ಬಲೆ ಉಂಡು ತುಕಲಕ್ ಪೊಯ್ ತಂಗೆ ಅಂದ ದಾನಪ್ಪೆ ದಾನಪ್ಪೆ ದಾಲಿಜ್ಜು ಬಂಗಾರಿ ದಾಯ್ತು ದಾಲಿಜ್ಜು ತಂಗೆ ಇದು ನನ್ನ ಅಕ್ಕ ಅದರಲ್ಲಿ ಪೇಪರಲ್ಲೇನೋ ಕೊಡ್ತಾರಲ್ಲ ಈ ಥರ ಎಲ್ಲ ಫೋಟೋ ಹಾಕಿ ತಾಯಿ ಮಗಳು ಅಂತಿಲ್ಲ ಆ ರೀತಿ ಫೋಟೋ ಹಾಕಿದಾಗ ಈ ರೀತಿ ಪೇಪರಲ್ಲಿ ಬಂದಿದೆ ಅವರದ್ದು. ಅಕ್ಕ ಮತ್ತು ನನ್ನ ಅಕ್ಕ ಮತ್ತು ಅವರ ಇಬ್ಬರು ಮಕ್ಕಳು. ಇದು ಅವರಿಗೆ ಸಹ ಒಂದು ಖುಷಿ. ಮತ್ತು ಇದಂತೂ ತುಂಬ ಹಳೆಯ ಫೋಟೋ. ಇನ್ನೊಂದು ನಾನು ಮತ್ತು ನನ್ನ ಅಕ್ಕ ಮತ್ತು ನನ್ನ ಅಕ್ಕನ ಫಸ್ಟ್ ಮಗಳು ಚಿಕ್ಕಿರೋ ಮತ್ತು ಅವರ ಗಂಡ ಇವಾಗ ಡಿವೋರ್ಸ್ ಆಗಿದೆ. ಇದು ನಾನು ನನ್ನ ಅಕ್ಕನ ಮಕ್ಕಳು ನಾವು ಮಡಿಕೇರಿಗೆ ಹೋಗಿದ್ವಿ, ನಮ್ಮ ಅತ್ತೆ ಮನೆ ಅಲ್ಲಿದೆ. ಸೊ ಅಲ್ಲಿ ನಾವು ಇದು ಪಂಚಮುಖಿ ಆಂಜನೇಯ ಕ್ಷೇತ್ರ ಇದೆಲ್ಲ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತೆಗೆದಿರುವಂಥ ವಿಡಿಯೋ. ಇದಕ್ಕೆ ನಾನು ಒಳ್ಳೆ ಸಾಂಗ್ ಹಾಕಿದ್ದೆ, ಬಟ್ ಅದು ಕಾಪಿರೈಟ್ ಬರುತ್ತೆ ಅಂತೇಳಿ ನಾನು ಸಾಂಗನ್ನು ಮ್ಯೂಟ್ ಮಾಡಿದ್ದೇನೆ. ಹಾಗೆ ಅವಳು ಚಿಕ್ಕವಳು ಮತ್ತು ಇನ್ನೊಬ್ಬಳು ದೊಡ್ಡವಳು, 2 ಹುಡುಗಿಯರು, ಅವರಿಗೆ 2 ಹುಡುಗಿಯರು. ನಮಗೆ ಅವಾಗ ನನಗೆಲ್ಲ ಮದುವೆ ಆಗಿರಲಿಲ್ಲ ಅವಾಗ. ಬಾ ಅಬ್ಬೋ ದೆಪ್ಪ 2 ಜನ ಫುಲ್ಲೊಂದು
ಒಂದೊಂದು ತಂಗಿ ಬರ್ತಲ್ಲ ಬರ್ತೋಳು. ఫేస్బుక్ ఉడ్లో ఉండతా ఫేస్బుక్ ఉడ్లో ಮಾಡ್ತಾನೆ. ನಾನು ಪ್ರೆಗ್ನೆಂಟ್ ಇರುವಾಗದು ವಿಡಿಯೋ ಅಂದರೆ ನನ್ನ ಅಕ್ಕನ ಮಗಳು ಚಿಕ್ಕವಳು ನನ್ನ ಜೊತೆನೇ ಇತ್ತು ಪ್ರೆಗ್ನೆಂಟ್ ಇರುವಾಗ. ಅವಳ ಐಸ್ ಕ್ಯೂಬ್ ತಿಂತಿದ್ದದ್ದು ನೋಡಿ ಹೇಗೆ ತಿಂತಾಳೆ ಅಂತೇಳಿ, ಕರ್ಮುರುಮ್ ಅಂತೇಳಿ. ಅದೇ ನಾನು ಶೇರ್ ಮಾಡಿದ್ದೇನೆ. ಎಲ್ಲ ನನ್ನ ಮೆಮರೀಸ್ ಎಲ್ಲ ಇರಲಿ ಅಂತೇಳಿ ಒಂದು ಒಳ್ಳೆಯ ರೀತಿಯ ವೀಡಿಯೋಸ್ ಮಾಡಿದ್ದೇನೆ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡಿ, ಬಾಯ್ ಬಾಯ್.